ನೋಡಿ, ಟ್ರಂಪ್ ಎಚ್ಚರಿಕೆ ಬಳಿಕವೂ ಕೂಡ ಈಗ ಇರಾನ್ ಸೇನೆ ಘರ್ಜನೆ ಮಾಡ್ತಾ ಇದೆ. ಮತ್ತೆ ಇಸ್ರೇಲ್ ಮೇಲೆ ಇರಾನ್ ರಣಭೀಕರ ದಾಳಿಯನ್ನು ಮಾಡೋದಕ್ಕೂ ಕೂಡ ಈಗ ಮುಂದಾಗಿದೆ. ಏನು ಇಸ್ರೇಲ್ನಲ್ಲಿ ಹೈಫಾ ಬಂದರಿ ಇದೆ, ಅದರ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಈಗ ಇರಾನ್. ಇಸ್ರೇಲ್ನ ತೈಲ ಸಂಸ್ಕರಣೆ ನಡೆಯುವಂತಹ ಹೈಫಾವನ್ನೇ ಟಾರ್ಗೆಟ್ ಮಾಡಿಕೊಂಡು ಈಗ ಪದೇ ಪದೇ ಹೈಫಾವನ್ನು ಗುರಿಯಾಗಿಸಿಕೊಂಡೇ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಈಗ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧ ಇನ್ನೂ ಕೂಡ ನಿಲ್ತಾನೇ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಹರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಇಷ್ಟರ ಮಟ್ಟಿಗೆ ನೆರೆಹೊರ ರಾಷ್ಟ್ರಗಳಿಗೆ ಆರ್ಥಿಕವಾಗಿ ಸಂಕಷ್ಟ ಆಗ್ತಾ ಇದೆ ಅಂತಂದ್ರೆ ಅದನ್ನ ಊಹೆ ಕೂಡ ಮಾಡ್ಕೊಳಕ್ ಆಗದೇ ಇರುವಂತಹ ಪರಿಸ್ಥಿತಿ ಬಂದು ಒಡ್ಡಿದೆ ಈ ಒಂದು ಯುದ್ಧದಿಂದ. ನಮ್ಮ ಭಾರತದಲ್ಲಿ ಎಷ್ಟು ಜನ ಒದ್ದಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದ್ರ ಜೊತೆಗೆ ಈಗ ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಒಂದು 2 ದಿನಗಳ ಕಾಲ ಡೆಡ್ಲೈನನ್ನು ಕೊಟ್ಟಿದ್ರು, ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಒಂದು ಎಚ್ಚರಿಕೆ ಬೆದರಿಕೆಗೆ ಮಣಿಯದೆ ಇರಾನ್ ಕೂಡ ಅದಕ್ಕೆ ಘರ್ಜನೆ ಮಾಡ್ತಾ ಇತ್ತು, ಸೆಡ್ಡನ್ನು ಹೊಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ನಲ್ಲಿ ಇರುವಂತಹ ಹೈಫಾ ಬಂದರಿಗೆ, ಅಂದ್ರೆ ಹೈಫಾ ಬಂದರಿನಲ್ಲಿ ಮುಖ್ಯವಾಗಿ ತೈಲ ಸಂಸ್ಕರಣಾ ಘಟಕವನ್ನ ಇಟ್ಕೊಂಡಿದ್ರು. ಸೊ ಇದನ್ನ ಮೇನ್ ಆಗಿ ಗುರಿಯಾಗಿಸಿಕೊಂಡು ಟಾರ್ಗೆಟ್ ಅನ್ನ ಮಾಡಿಕೊಂಡು ಇಸ್ರೇಲ್ನ ಹೈಫಾ ಬಂದರಿನ ಮೇಲೆ ಈಗ ಇರಾನ್ ಧ್ವಂಸ ಮಾಡಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಟ್ಟಡಗಳೆಲ್ಲ ಕೂಡ ಉರುಳಿ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀರಿ. ಅದನ್ನ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. ಅಲ್ಲಿ ನಾಪತ್ತೆಯಾಗಿರುವಂತಹ ಮಂದಿಗೆ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಇರಾನ್ ಅಮೆರಿಕ ಕೊಟ್ಟಿರುವಂತಹ ಬೆದರಿಕೆಯ ಬೆನ್ನಲ್ಲೇ ಇಸ್ರೇಲ್ನ ಹೈಫಾ ಬಂದರಿನ ಮೇಲೆ ಈಗ ದಾಳಿಯನ್ನ ಮಾಡಿದೆ.